ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ರಾಮಾವತಾರ ಮತ್ತು ಕೃಷ್ಣಾವತಾರವನ್ನು ಮುಗಿಸಿ ದಶಾವತಾರದ ಕೊನೆಯ ರೂಪ ಕಲ್ಕಿ ರೂಪದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಶ್ಲೋಕದಿಂದ ಮಹಿದಾಸಾವತಾರವನ್ನು ತಿಳಿಸಿಕೊಟ್ರು. ಇತರಾದೇವಿಯಲ್ಲಿ ಭಗವಂತ ತಂತ್ರಶಾಸ್ತ್ರವನ್ನು ಎಲ್ಲರಿಗೂ ಉಪದೇಶವನ್ನು ಮಾಡಿ ಅನುಗ್ರಹ ಮಾಡಲಿಕ್ಕೋಸ್ಕರ ಇತರಾದೇವಿಯಲ್ಲಿ ತಾನು ಅವತಾರವನ್ನು ಮಾಡಿದ. ಅವತಾರವನ್ನು ಮಾಡಬೇಕಾಗಿದ್ದರೆ ಇತರಾದೇವಿ ಮತ್ತು ಆ ಬ್ರಾಹ್ಮಣ ವಿಶಿಷ್ಟವಾಗಿ ಭಗವಂತನ ತತ್ವಜ್ಞಾನವನ್ನು ಸಂಪಾದನೆಯನ್ನು ಮಾಡಿ ತಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿದ್ರು. ಶುದ್ಧ ಮನಸ್ಸಿನ ಮೇಲೆ ಭಗವಂತ ಮಾಡಿದ ಅನುಗ್ರಹ ತಾನೇ ಅವತಾರವನ್ನು ಮಾಡಿದ್ದು. ಹೀಗೆ ಆ ಕಲ್ಕಿ ಅವತಾರವನ್ನು ಭಗವಂತ ಮಾಡಿ ಎಲ್ಲ ಪಾಪಿಷ್ಠರನ್ನು ಸಂಹಾರ ಮಾಡ್ತಾನೆ. ಕಲಿಯುಗದ ಅಂತ್ಯ ಅಂತ ನಾವೇನು ಹೇಳ್ತೇವೆ, ಆಗ ಭಗವಂತ ತಾನು ಎಲ್ಲಿ ಅವತಾರವನ್ನು ಮಾಡ್ತಾನೆ. ಮಧ್ಯದಲ್ಲಿ 5 ಲಕ್ಷ ವರ್ಷ ಪರ್ಯಂತರವಾಗಿ ಇರತಕ್ಕಂತಹ ಕಲಿಯುಗ ಅಷ್ಟು ಸುಲಭಕ್ಕೆ ಮುಗಿಯುವಂಥದ್ದಲ್ಲ. ನಾವು ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಎಲ್ಲ ಯುಗಗಳಿಗೂ ಕೂಡ ಇಷ್ಟಿಷ್ಟು ವರ್ಷದ ಗಡುವನ್ನು ಭಗವಂತ ತಾನು ಕೊಟ್ಟಿದ್ದಾನೆ. ಅಷ್ಟಷ್ಟು ವರ್ಷ ಆದ ಮೇಲೆ ತಾನು ಅವಾಂತರ ಪ್ರಳಯವನ್ನೆಲ್ಲ ಮಾಡಿ ಆಮೇಲೆ ಮಹಾಪ್ರಳಯ ಅಂತೆಲ್ಲ ಆದ ಮೇಲೆ ಮತ್ತೆ ಯುಗಗಳು ತಾನು ಮತ್ತೆ ಎಲ್ಲ ಯುಗಗಳು ಕೂಡ ಚಕ್ರವತ್ ಮತ್ತೆ ಮತ್ತೆ ಕೃತಯುಗ ತ್ರೇತಾಯುಗಗಳು ಬರ್ತಾ ಹೋಗ್ತಾವೆ. ಹಾಗೆ ಕಲಿಯುಗ ಈಗಲೇ ಮುಗಿಯುವಂಥದ್ದಲ್ಲ. ಎಷ್ಟೋ ಜನ ನಮಗೆ ಈ ಸಮಗ್ರವಾಗಿ ಜಲಪ್ರಳಯ ಆಗೋಗತ್ತೆ, ಇನ್ಯಾವುದೋ ಪ್ರಳಯ ಆಗತ್ತೆ, ಎಲ್ಲ ಮುಳುಗಿ ಹೋಗುತ್ತೆ, ನಾವು ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಹೀಗೆಲ್ಲ ಹೇಳ್ತಾರೆ. ಆದರೆ ಅದೆಲ್ಲ ಸಾಧ್ಯ ಆಗುವಂಥದ್ದಲ್ಲ. ಅಷ್ಟು ಸುಲಭಕ್ಕೆ ಮುಗಿಯುವಂಥದ್ದು ಅಲ್ಲ. ನಾವು ಇನ್ನೂ 5,000 ವರ್ಷವನ್ನು ನೋಡ್ತಾ ಇದ್ದೇವಷ್ಟೇ. 5 ಲಕ್ಷ ವರ್ಷವನ್ನು ಕಳಿಬೇಕಾದ ಸಮಯ ಇದೆ. ಹಾಗಾಗಿ ಅದನ್ನೇ ತಾವು ಹೇಳ್ತಾ ಮುಂದೆ ಅವತಾರ ಎಲ್ಲಿ ಮಾಡ್ತಾನೆ ಭಗವಂತ ಕಲಿಕೆ ಅವತಾರವನ್ನೆಂದರೆ ಮಹಿದಾಸ ಪೂಜ್ಯ ಚರಣೋದ್ವಿಜಾದಭೂತ್ ವಿದಿತಾತ್ ಸ ವಿಷ್ಣು ಯಶಸೋ ಮಲಾತ್ಮನಃ ಇಹ ಯೋ ದಧೇ ಜಗತಿ ಪಾಪ ಶಾಂತಯೇ ಬಹುಧಾ ಮಹೇತಿ ಮತಿ ದೀಪ್ತಗೋಸ್ಥಿತಿಂ. ವಿಷ್ಣು ಯಶಸ್ ಅಂತಕ್ಕಂತಹ ಬ್ರಾಹ್ಮಣನಲ್ಲಿ ಭಗವಂತ ಆ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ಅವತಾರವನ್ನು ತಾಳ್ತಾನೆ. ವಿಷ್ಣು ಯಶಸ್ಸೆಂಬ ಅವನು ಕೂಡ ಭಗವಂತನನ್ನು ವಿಶೇಷವಾಗಿ ಸೇವೆಯನ್ನು ಮಾಡ್ತಕ್ಕಂಥವನು. ತತ್ವಜ್ಞಾನದಿಂದಾಗಿ ಭಗವಂತನ ತತ್ವಜ್ಞಾನದಿಂದಾಗಿ ತನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿರ್ತಕ್ಕಂಥವನು. ಅವನ ಮನೆಯಲ್ಲಿ ಕಲ್ಕಿ ತಾನು ಅವತಾರವನ್ನು ಮಾಡಿ ಎಲ್ಲ ಪಾಪಿಗಳನ್ನು ಸಂಹಾರವನ್ನು ಮಾಡಲಿಕ್ಕಿದ್ದಾನೆ. ಅವನು ಕಲ್ಕಿ ಅದು ಯಾರ್ದೋ ಅವತಾರ ಅಂತೆಲ್ಲ ತಿಳಿಯುವ ಅವಶ್ಯಕತೆ ಇಲ್ಲ. ಭಗವಂತನೇ ಸಾಕ್ಷಾತ್ ನಾರಾಯಣನೇ ಕಲ್ಕಿ ಅವತಾರವನ್ನು ಕೂಡ ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡೋನಿದ್ದಾನೆ. ತಾನು ಲಕ್ಷ್ಮೀದೇವಿಯನ್ನೇ ಕುದುರೆಯನ್ನಾಗಿ ಮಾಡಿಕೊಂಡು ಖಡ್ಗವನ್ನು ಕೈಯಲ್ಲಿ ಧರಿಸಿ ಎಲ್ಲ ಪಾಪಿಷ್ಠರನ್ನು ಸಂಹಾರ ಮಾಡಿ ಸಜ್ಜನರ ಉದ್ಧಾರವನ್ನು ಮಾಡಿಯೇ ಮಾಡ್ತಾನೆ. ಆದರೆ ಕಲಿಯುಗ ಬಹಳ ಹಾಳಾಗ್ತಾ ಹೋಗ್ತಾ ಇದೆ. ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ 12 ಸ್ಕಂದದಿಂದ ಕೂಡಿರುವ ಭಾಗವತದ ಕಡೆಯ ಸ್ಕಂದದಲ್ಲಿ ವೇದವ್ಯಾಸ ದೇವರು ಕಲಿಯುಗದ ಲಕ್ಷಣವನ್ನು ಹೇಳ್ತಾರೆ. ಹೇಗಿದೆ ಕಲಿಯುಗ, ಅದರ ಲಕ್ಷಣ ಏನು ಅನ್ನೋದರ ನಿರೂಪಣೆಯನ್ನು ಮಾಡ್ತಾ ಮುಂದೆ ಮುಂದೆ ಬಹಳ ನೀಚವಾಗಿ ಹೋಗುತ್ತೆ ಕಲಿಯುಗ, ಅದರ ಅಂತ್ಯದಲ್ಲಿ ಬಹಳ ನೀಚ ಸ್ಥಿತಿಗೆ ತಲುಪತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ನಾವು ಈವಾಗಲೇ ನೋಡ್ತಾ ಇದ್ರೆ ಕಲಿಯುಗ ಅಷ್ಟು ಕೆಟ್ಟ ದಾರಿಗೆ ಸಾಗ್ತಾ ಇದೆ. ಮನುಷ್ಯನಲ್ಲಿ ತುಂಬಿರುವ ಸ್ವಾರ್ಥ, ಅಹಂಕಾರ, ಹಣದ ಮೇಲಿನ ವಿಪರೀತವಾದ ವ್ಯಾಮೋಹ, ಯಾರ ಮೇಲೂ ಇಲ್ಲದ ನಂಬಿಕೆ, ಸ್ವಾರ್ಥ ಜೀವನ, ಇದೆಲ್ಲ ಇವತ್ತು ಈ ಕೆಟ್ಟ ದಾರಿಗೆ ಕರ್ಕೊಂಡು ಹೋಗ್ತಾ ಇದೆ. ಧರ್ಮದ ಹೆಸರಲ್ಲಿ ಅನ್ಯಾಯವನ್ನು ಮಾಡೋದು, ಇದೆಲ್ಲವೂ ಕೂಡ ಕೆಟ್ಟ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದೆ. ಹಾಗಂದ ಮಾತ್ರಕ್ಕೆ ಇದು ಅಂತ್ಯ ಅಲ್ಲ. ಇದು ಯುಗದ ಧರ್ಮ. ಇದನ್ನು ನಾವು ಅನುಭವಿಸಲೇಬೇಕು. ಕೆಲವೆಲ್ಲ ಅನುಭವಿಸಿಯೇ ಕಳಿಲಿಕ್ಕೆ ಸಾಧ್ಯ, ಬಿಟ್ಟರೆ ಅನುಭವಿಸದೆ ಕಳಿಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ನೋಡಿ ಮಾವಿನ ಹಣ್ಣನ್ನು ತಿಂದ ಅನುಭವ ನಮಗೆ ಬರೋದಿಲ್ಲ. ಬಾಯಿಗೆ ಹಾಕ್ಕೊಂಡು ಅದನ್ನು ತಿಂದ್ರೇನೆ ಆ ರುಚಿ ನಮಗೆ ಗೊತ್ತಾಗೋದು, ಅದನ್ನು ಅನುಭವಿಸಿದ ಹಾಗಾಗೋದು. ಸುಖವೂ ಹಾಗೆ, ದುಃಖವೂ ಹಾಗೆ, ಅನುಭವಿಸಿಯೇ ಕಳಿಬೇಕಾಗಿರುವಂಥದ್ದು. ಹಾಗಾಗಿ ಇದೆಲ್ಲ ಕಷ್ಟವೇ. ಕಲಿಯುಗ ಅಂತಾದ ಮೇಲೆ
ಕಲಿಯ ಪ್ರಾಬಲ್ಯವೇ ಹೆಚ್ಚು, ಪಾಪಿಷ್ಠರ ಸಂಖ್ಯೆಯೇ ಜಾಸ್ತಿ. ಒಳ್ಳೆ ಮಾತನ್ನು ಹೇಳಿದ್ರೆ ಅರ್ಥ ಆಗೋದು ಯಾರಿಗೂ ಇಲ್ಲ. ಒಳ್ಳೆಯವರ ಸಂಖ್ಯೆ ಕಡಿಮೆನೇ ಇರುತ್ತೆ. ಒಳ್ಳೆಯ ವಿಷಯಗಳ ಬಗ್ಗೆ, ಒಳ್ಳೆಯ ಧರ್ಮಗಳ ಬಗ್ಗೆ ಮೇಲಿಂದ ಮೇಲೆ ಆಕ್ರಮಣಗಳು ನಡೀತಾ ಇರತ್ತೆ. ಅದನ್ನ ತಡೆಯುವ ಪಿತೂರಿಗಳು ನಡೀತಾ ಇರತ್ತೆ. ಹಾಗಂದ ಮಾತ್ರಕ್ಕೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ನಮ್ಮ ಸಿದ್ಧಾಂತದ ಮೇಲೆ ನಾವೇ ನಂಬಿಕೆಯನ್ನಿಟ್ಟು ಕನಿಷ್ಠ ಪಕ್ಷ ಜಗತ್ತಿನಲ್ಲೆಲ್ಲ ಅದನ್ನ ಹರಡ್ತೇನೆ ಅನ್ಲಿಕ್ಕೆ ಸಾಧ್ಯ ಆಗದೇ ಇದ್ರೂ ನಮ್ಮ ಮನೆಯಲ್ಲಿ ನಮ್ಮ ಮುಂದೆ ಬರುವ ಪೀಳಿಗೆಗಾದ್ರೂ ಧರ್ಮವನ್ನ ಹಂಚಿ ಹೋಗುವ ಜವಾಬ್ದಾರಿ ಅದು ನಮ್ಮ ಮೇಲಿದೆ. ಆದರೆ ಜಗತ್ತಿನಲ್ಲಿ ಆ ಧರ್ಮಗಳ ಮೇಲೆ ಹೊಡೆದಾಟ, ಅದನ್ನ ಕೆಳಗೆ ಹಾಕಿ ತುಳಿದು ತಮ್ಮದ್ದೇ ಸರ್ವೋತ್ತಮ ಧರ್ಮ ಅಂತ ಮೇಲೆ ತರುವ ಪ್ರಯತ್ನಗಳು ನಡೀತಾ ಇರತ್ತೆ. ಹಾಗಂತ ಅದರ ವಿರುದ್ಧ ಹೋರಾಡೋದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಹೋರಾಡಬಹುದು. ಕೊನೆಗೆ ಗೆಲ್ಲವರು ಪಾಪಿಷ್ಠರೇ. ಯಾಕೆಂದ್ರೆ ಈ ಯುಗದ ಧರ್ಮವೇ ಆ ರೀತಿಯಲ್ಲಿದೆ. ಅವ್ರು ಗೆದ್ರು ಅಂದ ಮಾತ್ರಕ್ಕೆ ಅವರದ್ದೇ ಸರಿ ಅಂತ ಆಗೋದಿಲ್ಲ. ಪಾಂಡವರು ಕಾಡಿಗೆ ಹೋದ ಮಾತ್ರಕ್ಕೆ ದುರ್ಯೋಧನನ ತತ್ವವೇ ದೊಡ್ಡದಾಗ್ಲಿಲ್ಲ. ದುರ್ಯೋಧನನಿಗೂ ಒಂದು ಅಂತ್ಯ ಇದೆ. ಹಾಗೆ ದುಷ್ಟರು ತಾವಿವತ್ತು ನಮ್ಮದ್ದೇ ಧರ್ಮ, ನಾವು ಹೇಳಿದ್ದೇ ಧರ್ಮ ಅಂತ ಅವರು ಬೇರೆ ಧರ್ಮಗಳನ್ನ ಕೆಳಗೆ ಹಾಕ್ಲಿಕ್ಕೆ ಹೋದ್ರೆ ಅವರದ್ದು ಧರ್ಮವಾಗಿ ಇವತ್ತು ನಿಲ್ಬಹುದು. ಹಾಗಂದ ಮಾತ್ರಕ್ಕೆ ಅದೇ ಕೊನೆ ಅಲ್ಲ. ಒಳ್ಳೆಯದ್ಯಾವುದೋ ಅದಕ್ಕೊಂದು ಕಾಲ ಇದ್ದೇ ಇದೆ ಅಂತ ಇಷ್ಟು ಧೈರ್ಯವನ್ನ ಕೊಡ್ತಾ ನಾರಾಯಣ ಪಂಡಿತಾಚಾರ್ಯರು ಮುಂದೆ ಕಲ್ಕಿ ಅವತಾರವನ್ನ ಮಾಡ್ಲಿಕ್ಕಿದ್ದಾನೆ ಅಂತ 10 ಅವತಾರಗಳ ನಿರೂಪಣೆಯನ್ನ ಮಾಡಿ, ಇನ್ನು ಮುಂದೆ ಆ ನಾರಾಯಣನ ಅವತಾರಗಳು, ಇನ್ನೂ ವಿಶಿಷ್ಟವಾದ ಅವತಾರಗಳನ್ನ ಭಗವಂತ ತಾನು ಅವತರಿಸಿದ್ದಾನೆ. ಆ ಯಾವ್ಯಾವ ಅವತಾರಗಳು ಅಂತ ಹೇಳ್ತಾ 2 ಅವತಾರಗಳನ್ನ ತಾವು ಹೇಳ್ತಾರೆ. ಸುತಪೋರುಚೇರಯಮ ಪಾಪ ಕರ್ದಮಾನ್ ನನು ಮಾನವೀತನಯ ತಾಮುಪೇಯಿವಾಂ ಸಮಯೇನ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜೀಜನ ಸುಮನಸಸ್ಸ ದೇವರಾಟ್. ಭಗವಂತನ 2 ಅವತಾರಗಳು. ಒಂದು ಯಜ್ಞನಾಮಕ ಭಗವಂತನ ಅವತಾರ, ಮತ್ತೊಂದು ಕಪಿಲ ಅವತಾರ. ಈ 2 ಅವತಾರಗಳನ್ನು ತಿಳಿಸಿಕೊಡ್ತಾರೆ. ಯಜ್ಞನಾಮಕ ಭಗವಂತನ ಅವತಾರ ಅಂತ ಹೇಳಿದ್ರೆ ಏನು, ಯಾವುದದು ಯಜ್ಞನಾಮಕ ಭಗವಂತನ ಅವತಾರ, ಯಾವಾಗ ಆದದ್ದು ಅಂದ್ರೆ ಅದನ್ನು ಹೇಳ್ತಾರೆ. ರುಚಿ ಪ್ರಜಾಪತಿ, ಆ ರುಚಿ ಪ್ರಜಾಪತಿಯಿಂದ ಸ್ವಯಂಭುವ ಮನು, ಆ ಸ್ವಯಂಭುವ ಮನುವಿಗೆ ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣುಮಕ್ಕಳಿರ್ತಾರೆ. ಅದರಲ್ಲಿ ಸ್ವಯಂಭುವ ಮನುವಿನ ಮಗಳು ಆಕೂತಿಯಲ್ಲಿ ರುಚಿ ಪ್ರಜಾಪತಿಯಿಂದಾಗಿ ಅವತಾರ ಮಾಡಿದ್ದು ಭಗವಂತ ಯಜ್ಞನಾಮಕನಾಗಿ ಅವತಾರವನ್ನ ಮಾಡ್ತಾನೆ. ಯಜ್ಞನಾಮಕನಾಗಿ ಅವತಾರವನ್ನ ಮಾಡಿ ತಾನು ಮಾಡಿದ್ದೇನನ್ನ ಅಂದ್ರೆ ಸ್ವಯಂಭುವ ಮನುವಿನ ರಕ್ಷಣೆಯನ್ನ ಮಾಡ್ತಾನೆ. ಸ್ವಯಂಭುವ ಮನುವಿಗೆ ರಾಕ್ಷಸರೆಲ್ಲ ತೊಂದರೆಯನ್ನ ಕೊಡಬೇಕಾದ್ರೆ ಸ್ವಯಂಭುವ ಮನು ತಾನು ಭಗವಂತನನ್ನ ಈಶಾವಾಸ್ಯ ಮಂತ್ರಗಳಿಂದಾಗಿ ಸ್ತುತಿಯನ್ನ ಮಾಡ್ತಾನೆ, ಸ್ತೋತ್ರವನ್ನ ಮಾಡ್ತಾನೆ. ಆಗ ಯಜ್ಞನಾಮಕ ಪರಮಾತ್ಮ ಬಂದು ಸ್ವಯಂಭುವ ಮನುವಿನ ರಕ್ಷಣೆಯನ್ನ ಮಾಡ್ತಾನೆ. ಅದನ್ನ ಬ್ರಹ್ಮಾಂಡ ಪುರಾಣವೂ ಕೂಡ ಉದಾಹರಣೆಯಾಗಿ ಹೇಳುತ್ತೆ. ಸ್ವಯಂಭುವಸ್ವ ದೌಹಿತ್ರಂ ವಿಷ್ಣುಂ ಯಜ್ಞಾಭಿದಂ ಮನುಹು ಈಶಾವಾಸ್ಯಾದಿಭಿರ್ಮಂತ್ರೈ ತುಷ್ಟಾವ ಅವಹಿತಾತ್ಮನ ಅಂತ ಹೇಳಿ ಬ್ರಹ್ಮಾಂಡ ಪುರಾಣ ನಮಗೆ ಅದನ್ನು ಕೊಡುತ್ತೆ. ಯಾಕೆಂದ್ರೆ ಎಷ್ಟೋ ಜನ ಹೇಳ್ತಾರೆ ಇದೆಲ್ಲ ಇಲ್ಲ, ಭಗವಂತನ ಅವತಾರ ಅಲ್ಲ ಇದೆಲ್ಲ, ಯಜ್ಞನಾಮಕ ಭಗವಂತ ಅದೆಲ್ಲ ನಮ್ಗೆಲ್ಲೂ ಗೊತ್ತೇ ಇಲ್ಲ, ನಾವೆಲ್ಲೂ ಅದನ್ನು ಕೇಳೇ ಇಲ್ಲ. ನಾವು ಕೇಳಿಲ್ಲ ಅಂದ ಮಾತ್ರಕ್ಕೆ ಅವತಾರವೇ ಇಲ್ಲ ಅಂತ ಹೇಳೋದಾ? ಅದಕ್ಕೆ ಪುರಾಣಗಳ ಪುರಾಣಗಳಲ್ಲೂ ಈ ವಿಷಯ ನಿರೂಪಣೆ ಆಗಿದೆ ಅಂತ ಅದರ ಪುರಾಣಗಳ ಕೆಲವೊಂದು ಪ್ರಮಾಣಗಳನ್ನು ಕೂಡ ಕೊಡ್ತಾರೆ. ಬ್ರಹ್ಮಾಂಡ ಪುರಾಣ 18 ಪುರಾಣಗಳನ್ನು ನಾವು ತಳ್ಳಿ ಹಾಕ್ತೀವಿ ಅಂದ್ರೆ ಅವ್ರಿಗೆ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. 18 ಪುರಾಣಗಳನ್ನು ನಾವೆಲ್ಲ ಒಪ್ಪೋದಿಲ್ಲ. ವೇದವ್ಯಾಸ ದೇವರನ್ನೇ ಒಪ್ಪದೇ ಇರತಕ್ಕಂತಹ ಜನರಿಗೆ ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಸುವ ಅವಶ್ಯಕತೆ ಇಲ್ಲ. ಆದರೆ ಯಾರು ವೇದವ್ಯಾಸ ದೇವರನ್ನು ಒಪ್ತಾರೆ, 18 ಪುರಾಣಗಳನ್ನು ಒಪ್ತಾರೆ, ಅವರಿಗೆ ಅದು ಪ್ರಮಾಣ ಅಂತ ಅನಿಸ್ಕೊಳ್ಳುತ್ತೆ. ಒಪ್ಪದೇ ಇದ್ರೆ ಯಾರಿಗೆ ಯಾವುದೂ ಪ್ರಮಾಣ ಅಲ್ಲ. ನೀವು ಏನನ್ನೇ ಪ್ರಮಾಣ ಅಂತ ಕೊಟ್ಟರು ಅದನ್ನ ನಾವು ಒಪ್ಪೋದಿಲ್ಲ, ನೀವು ಹೇಳಿದ್ದನ್ನು ನಾವು ಒಪ್ಪೋದಿಲ್ಲ, ನಾವು ಹೇಳಿದ್ದನ್ನು ನೀವು ಒಪ್ಪೋದಿಲ್ಲ ಅಂದ್ರೆ ಯಾವ ವಿಷಯವೂ ಸಿದ್ಧ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದನ್ನಾದ್ರೂ ಒಪ್ಪಿಯೇ ಮುಂದುವರಿಬೇಕು. ಎಲ್ಲೇ ತಗೊಳ್ಳಿ, ಎಂಥ ವಿಷಯಗಳೇ ಆಗ್ಲಿ, ಮನೆಯಲ್ಲೇ ಆಗ್ಬೋದು, ಒಂದು ಚಿಕ್ಕ ಗಲಾಟೆ ನಡೀತಾ ಇರುತ್ತೆ, ಯಾರೋ ಒಬ್ರು ಹೇಳಿದ ವಿಷಯವನ್ನು ಒಪ್ಪಿದ್ರೆ ಸಂಸಾರ ಮುಂದೆ ಸಾಗುತ್ತೆ. ನೀವು ಹೇಳಿದ್ದನ್ನು ನಾವು ಒಪ್ಪೋದಿಲ್ಲ, ನಾವೇ ಹೇಳಿದ್ದನ್ನು ನೀವು ಒಪ್ಪೋದಿಲ್ಲ ಅಂದ್ರೆ ಅದು ಕೋರ್ಟಿಗೆ ಹೋಗಿ ನಿಲ್ಲುತ್ತೆ. ಹಾಗೆ ಇಲ್ಲೂ ಬ್ರಹ್ಮಾಂಡ ಪುರಾಣದಲ್ಲಿ ಭಗವಂತನ ಯಜ್ಞನಾಮಕ ಅವತಾರವನ್ನ ತಾವು ತೋರಿಸಿಕೊಡ್ತಾರೆ. ಸ್ವಯಂಭುವ ಮನುವಿಗೆ ರಾಕ್ಷಸರ ಹಾವಳಿ ಜಾಸ್ತಿ ಆದಾಗ ತಾನು ಆ ಸ್ವಯಂಭುವ ಮನು ಸ್ತೋತ್ರವನ್ನ ಮಾಡ್ತಾನೆ. ಯಾರನ್ನ? ತನ್ನ ಮೊಮ್ಮಗನನ್ನೇ. ರುಚಿ ಪ್ರಜಾಪತಿಯಿಂದ ಆಕೂತಿ ದೇವಿಯಲ್ಲಿ ಭಗವಂತ ತಾನು ಅವತಾರವನ್ನ ಮಾಡ್ತಾನೆ. ಅವನನ್ನ ಈಶಾವಾಸ್ಯ ಮಂತ್ರ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀಥಾಹಮಾಗ್ರತ ಕಸ್ಯ ಸ್ವಿಧನಂ ಅಂತ ಹೇಳಿ ಆ ಮಂತ್ರ ಸುಮಾರು ಒಂದು 14-18 ಮಂತ್ರಗಳಿರುವ
ಈಶಾವಾಸ್ಯ ಉಪನಿಷತ್ತು. ಅದು ಮನು ತಾನು ಸ್ತೋತ್ರವನ್ನ ಮಾಡೋದು. ಹೀಗೆ ಆ ಯಜ್ಞನಾಮಕ ಭಗವಂತ ತಾನು ಅವತಾರವನ್ನ ಮಾಡಿ ರಕ್ಷಣೆಯನ್ನ ಮಾಡಿ ಅವನು ಆ ಪರಮಾತ್ಮ ಒಂದಿಷ್ಟು ಉಪದೇಶಗಳನ್ನ ಕೊಡ್ತಾನೆ. ಏನು ಯಜ್ಞಾವತಾರ, ಯಜ್ಞನಾಮಕ ಪರಮಾತ್ಮ ತಾನು ಏನ್ ಮಾಡ್ತಾನೆ ಅಂದ್ರೆ, ಯಜ್ಞನಾಮಕ ಪರಮಾತ್ಮ ತಾನು ದಕ್ಷಿಣಾಭಿಸ್ಸಾಕಂ ಅಂತ ಒಂದು ಮಾತು ಬರುತ್ತೆ. ದಕ್ಷಿಣಾ ದೇವಿಯಿಂದ ಸಹಿತನಾಗಿರ್ತಾನೆ ಯಜ್ಞನಾಮಕ ಪರಮಾತ್ಮ ಅಂತ. ಅದಕ್ಕೆ ಆ ದಕ್ಷಿಣ ಲಕ್ಷ್ಮೀದೇವಿಯೇ ದಕ್ಷಿಣ ಅನ್ನುವ ಹೆಸರಿನಿಂದ ತಾನು ಕೂಡ ಅವತಾರವನ್ನು ಮಾಡಿರ್ತಾಳೆ. ಆ ದಕ್ಷಿಣ ಎಂಬುವ ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಯಜ್ಞನಾಮಕ ಪರಮಾತ್ಮ ಎಲ್ಲ ದೇವತೆಗಳನ್ನ ತಾನು ಸೃಷ್ಟಿ ಮಾಡ್ತಾನೆ. ಯಜ್ಞನಾಮಕ ಪರಮಾತ್ಮನಿಂದಾಗಿಯೇನೆ ಎಲ್ಲ ದೇವತೆಗಳ ಸೃಷ್ಟಿ ಆಗುತ್ತೆ. ಈ ಯಜ್ಞನಾಮಕ ಪರಮಾತ್ಮ ತಾನೇ ಇಂದ್ರ ಪದವಿಯಲ್ಲಿ ತಾನೇ ಕುಳಿತುಕೊಂಡು ಎಲ್ಲ ದೇವತೆಗಳನ್ನ ಸೃಷ್ಟಿಯನ್ನ ಮಾಡೋದು. ಇಂದ್ರ ಪದವಿ ಅನ್ನೋದು ಇದರಿಂದಾಗಿ ನಮಗೆ ಸ್ಪಷ್ಟ ಆಗುತ್ತೆ. ಇಂದ್ರ ಅನ್ನೋದು ಯಾರೋ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದು ಒಂದು ಪದವಿಯ ಹೆಸರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಯಜ್ಞನಾಮಕ ಪರಮಾತ್ಮ ತಾನು ಆ ಇಂದ್ರ ಪದವಿಯನ್ನ ತಾನೇ ಕೂತ್ಕೊಂಡು ಜಗತ್ತಿನ ರಕ್ಷಣೆಯನ್ನ ಮಾಡ್ತಾ ಎಲ್ಲ ದೇವತೆಗಳನ್ನ, ಇಂದ್ರಾದಿ ಈ ವರುಣ ಮೊದಲಾದ ಎಲ್ಲ ದೇವತೆಗಳನ್ನ ಭಗವಂತ ಯಜ್ಞ ಮತ್ತು ದಕ್ಷಿಣ ಯಜ್ಞ ನಾಮಕ ಪರಮಾತ್ಮ ದಕ್ಷಿಣಾದೇವಿಯಿಂದ ಸಹಿತನಾಗಿ ಎಲ್ಲ ದೇವತೆಗಳನ್ನು ಹುಟ್ಟಿಸ್ತಾನೆ. ಅಂತಹ ಯಜ್ಞನಾಮಕ ರೂಪ, ಅದನ್ನ ಚಿಂತನೆಯನ್ನ ಯಾವಾಗ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಎಲ್ಲ ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನೆಲ್ಲ ಮಾಡ್ತಾ ಈ ಯಜ್ಞನಾಮಕ ಪರಮಾತ್ಮನನ್ನ ಧ್ಯಾನ ಮಾಡುವುದು, ಅವನನ್ನ ಚಿಂತನೆ ಮಾಡಿ ಹೋಮ ಮಾಡುವುದು, ಇದೆಲ್ಲ ಬಹಳ ವಿಶೇಷವಾಗಿ ಫಲಪ್ರದ. ಹೀಗೆ ಭಗವಂತನ ಒಂದು ವಿಶಿಷ್ಟವಾದ ಅವತಾರ ಅದು ಯಜ್ಞಾವತಾರ. ಮತ್ತೊಂದು ಅವತಾರವನ್ನ ಇದೇ ಶ್ಲೋಕದಿಂದ ತೋರಿಸಿಕೊಡ್ತಾರೆ. ಅದ್ಯಾವುದು ಅಂದ್ರೆ, ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯಲ್ಲಿ ಅವತಾರವನ್ನ ಮಾಡ್ತಾನೆ. ಅದು ಕಪಿಲನಾಮಕ ಭಗವಂತ. ಕಪಿಲನಾಮಕ ಭಗವಂತನಾಗಿ ಅವತಾರವನ್ನ ಮಾಡಿ ತಾನು ದೇವಹೂತಿಗೆ ಉಪದೇಶವನ್ನ ಕೊಡ್ತಾನೆ. ತನ್ನ ತಾಯಿಗೆ ಉಪದೇಶವನ್ನ ಮಾಡಲಿಕ್ಕೆ ತಗೊಂಡ ಅವತಾರ ಕಪಿಲನಾಮಕ ರೂಪ. ಏನ್ ಮಾಡ್ತಾನೆ ಅಂದ್ರೆ, ಅದನ್ನ ಇದೇ ಶ್ಲೋಕ ಹೇಳುತ್ತದನ್ನ, ಸುತಪೋ ರುಚೇರ ಯಮ ಪಾಪ ಕರ್ದಮ ನನು ಮಾನವೀಯತಾ ಸುತಪೋ ರುಚೇರ ಯಮ ಪಾಪ ಕರ್ದಮಾನ್ ನನು ಮಾನವೀತನಯತಾಮುಪೇಯಿವಾನ್ ಮಾನವೀತನಯತಾಂ ಉಪೇಯಿವಾನ್. ಭಗವಂತ ಕರ್ದಮ ಪ್ರಜಾಪತಿ ದೇವಹೂತಿಯಿಂದಾಗಿ ತಾನು ಕಪಿಲಾವತಾರವನ್ನು ಮಾಡ್ತಾನೆ. ಕರ್ದಮ ಪ್ರಜಾಪತಿಗಳನ್ನು ದೇವಹೂತಿ ದೇವಿ ವಿವಾಹ ಮಾಡಿಕೊಳ್ಳುವ ಕಥೆ. ಯಾಕೆ ವಿವಾಹ ಆಗ್ತಾಳೆ ಅಂದ್ರೆ, ದೇವಹೂತಿಗೆ ತತ್ವಜ್ಞಾನದ ಮೇಲೆ, ತಾನು ಸ್ವಯಂಭುವ ಮನುವಿನ ಮಗಳು, ಬಹಳ ದೊಡ್ಡ ರಾಜ, ಬೇಕಾದಷ್ಟು ಸಂಪತ್ತು ಎಲ್ಲ ಇದ್ರೂ ದೇವಹೂತಿಗೆ ಮಾತ್ರ ಯಾವಾಗಲೂ ತತ್ವಜ್ಞಾನದ ಮೇಲೆ ಆಸಕ್ತಿ, ಒಳ್ಳೆಯ ತತ್ವಜ್ಞಾನವನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ತಾನು ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ಅದು. ಸಂಸಾರವನ್ನ ಎಲ್ಲರೂ ನಡೆಸ್ತಾರೆ, ನಾವು ಹಾಗೆ ನಡೆಸಿದ್ರೆ ವಿಶೇಷತೆ ಕಾಣೋದಿಲ್ಲ. ಏನಾದ್ರೂ ಒಂದು ವಿಶೇಷತೆ ಇರಬೇಕು. ಏನು ವಿಶೇಷತೆ? ಕಣ್ಣಿಗೆ ಕಾಣೋದೆಲ್ಲ ವಿಶೇಷವಾದದ್ದು ಒಂದ್ಸತಿ ನೋಡ್ತೀವಿ, ಅದನ್ನು ಅನುಭವಿಸಿದ ಮೇಲೆ ಅದು ವಿಶೇಷ ಅಂತ ಅನ್ಸೋದೇ ಇಲ್ಲ. ಹಾಗೆ ಏನಾದ್ರೂ ಒಂದು ಬಹಳ ವಿಶೇಷತೆ ಕಾಣಬೇಕಾಗಿದ್ರೆ ಅದನ್ನ ಕಣ್ಣು ತೆಗೆದು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಕಣ್ಮುಚ್ಚಿ ಕಾಣಬೇಕು. ಕಣ್ಮುಚ್ಚಿ ಕಾಣುವುದು ಯಾರನ್ನ ಅಂದ್ರೆ ಭಗವಂತನನ್ನೇ. ಹಾಗಾಗಿ ಆ ಭಗವಂತನ ವಿಶೇಷ ತತ್ವಜ್ಞಾನವನ್ನ ತಿಳ್ಕೊಳ್ಳುವ ಅಭಿಲಾಷೆಯಿಂದ ತಾನೇನ್ ಮಾಡ್ತಾಳೆ, ಕರ್ದಮ ಋಷಿಗಳಂತ ಪ್ರಜಾಪತಿಯನ್ನು ಮದುವೆ ಆಗ್ತಾಳೆ. ಅವರು ನನಗೆ ವಿಶೇಷವಾದ ಉಪದೇಶವನ್ನ ಮಾಡ್ತಾಳೆ ಅನ್ನುವ ದೃಷ್ಟಿಯಿಂದ ವಿವಾಹ ಮಾಡಿಕೊಳ್ತಾರೆ. ಎಷ್ಟೋ ವರ್ಷ ಕಾಲ ಕಳೆದು ಆ ಕರ್ದಮ ಪ್ರಜಾಪತಿಗಳು ತಾವು ಕೊನೆಗೆ ತಪಸ್ಸಿಗೆ ಹೊರಟು ಬಿಡ್ತಾರೆ. ಆಗ ದೇವಹೂತಿ ದೇವಿ ಕೇಳ್ತಾಳೆ, ಅಲ್ಲ, ನಾನು ಮದುವೆ ಆದದ್ದೇ ತತ್ವಜ್ಞಾನ ಪಡ್ಕೊಳ್ಬೇಕು ಅಂತ, ನನಗೆ ತತ್ವಜ್ಞಾನ ಉಪದೇಶವನ್ನೇ ನೀವು ಮಾಡಲಿಲ್ಲ ಅಂತಾದ್ರೆ ನಾನು ಮದುವೆಯಾಗಿ ಏನು ಪ್ರಯೋಜನ ಇಲ್ಲ ಅಂತ ಆಗೋಗುತ್ತಲ್ಲ ಅಂತ ಕೇಳಿದಾಗ, ಆಗ ಕರ್ದಮರು ಅನುಗ್ರಹವನ್ನ ಮಾಡಿ ಆ ಕರ್ದಮ ಪ್ರಜಾಪತಿ ಮತ್ತು ಆ ದೇವಹೂತಿ ದೇವಿಯಲ್ಲಿ ಭಗವಂತ ತಾನೇ ಕಪಿಲನಾಮಕನಾಗಿ ಅವತಾರವನ್ನ ಮಾಡ್ತಾನೆ. ಕಪಿಲನಾಮಕ ಅವತಾರ, ಮತ್ತಿದರಲ್ಲೂ ಪ್ರಶ್ನೆ ಬರುತ್ತೆ, ನಾವೆಲ್ಲೂ ಕೇಳೇ ಇಲ್ಲ ಭಗವಂತನೇ ಕಪಿಲನಾಮಕನಾಗಿ ಅವತಾರವನ್ನು ಮಾಡಿದ್ದು ಅಂದ್ರೆ. ಪದ್ಮಪುರಾಣವು ಅದನ್ನ ಸ್ಪಷ್ಟಪಡಿಸುತ್ತೆ. ಕಪಿಲೋ ವಾಸುದೇವಾಕ್ಯಸ್ತಂತ್ರಂ ಸಾಂಖ್ಯಂ ಜಗಾದಹ ಬ್ರಹ್ಮಾದಿಭ್ಯಶ್ಚ ದೇವೇಭ್ಯೋ ಭೃಗ್ವಾದಿಭ್ಯಸ್ತತೈವಚ ಅಂತ ಹೇಳಿ ಭಗವಂತ ತಾನು ಕಪಿಲ ರೂಪದಿಂದ ಸಾಂಖ್ಯ ಶಾಸ್ತ್ರವನ್ನ ಉಪದೇಶವನ್ನ ಮಾಡ್ತಾನೆ. ಒಳ್ಳೆಯ ತತ್ವಜ್ಞಾನವನ್ನ ತನ್ನ ತಾಯಿಗೇನೆ ಆ ದೇವಹೂತಿ ದೇವಿಗೆ ಉಪದೇಶವನ್ನ ಮಾಡ್ತಾನೆ.
ಭಾಗವತದಲ್ಲಿ ಬಹಳ ವಿಸ್ತಾರವಾದ ಭಾಗ ಈ ಕಪಿಲೋಪದೇಶ. ದೇವಹೂತಿಗೆ ಕಪಿಲನಾಮಕ ಭಗವಂತ ಮಾಡಿದ ಉಪದೇಶ, ಹೇಗೆ ಒಬ್ಬ ವ್ಯಕ್ತಿ ತಾನು ತನ್ನ ಜೀವನವನ್ನ ಕಳಿಬೇಕು, ಪ್ರಧಾನವಾಗಿ ಮಾಡಬೇಕಾದದ್ದು ಏನನ್ನ ಅಂತ ಮೊದಲನೇ ಪ್ರಶ್ನೆ ದೇವಹೂತಿ ದೇವಿ ಕೇಳಿದಾಗ ಭಗವಂತ ಕಪಿಲ ನಾಮಕ ಭಗವಂತ ಉಪದೇಶ ಮಾಡೋದೇ ಸಜ್ಜನರ ಸಹವಾಸ. ಅದೇ ಮೊಟ್ಟ ಮೊದಲು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡಬೇಕಾದದ್ದು. ಹೀಗೆ ಇನ್ನೂ ಅದ್ಭುತವಾದ ಸಂದೇಶಗಳನ್ನು ಕೊಟ್ಟ ರೂಪ ಅದು ಕಪಿಲ ರೂಪ. ಈ ಕಪಿಲ ರೂಪವನ್ನ ಮತ್ತೆ ಯಜ್ಞನಾಮಕ ಭಗವಂತನ ರೂಪವನ್ನ ಚಿಂತನೆ ಮಾಡೋದ್ರಿಂದಾಗಿ ಉತ್ತಮ ಸ್ಥಾನ ಅನ್ನೋದು ನಮ್ಮ ಜೀವನದಲ್ಲಿ ನಮಗೆ ಸಿಗತ್ತೆ ಅಂತ ಹೇಳ್ತಾ, ಮುಂದೆ ಇನ್ನು 2 ವಿಶಿಷ್ಟವಾದ ರೂಪಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಅದು ಯಾವುದು ಅನ್ನೋದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.